ಹೆತ್ತೂರು ಹೋಬಳಿಯ ಬೊಬ್ಬನಹಳ್ಳಿ ಜಾತಹಳ್ಳಿಯಲ್ಲಿ ಇತಿಹಾಸ ಪ್ರಸಿದ್ಧ ಶ್ರೀ ಮಲ್ಲೇಶ್ವರ ಸ್ವಾಮಿಯ ವಾರ್ಷಿಕ ಜಾತ್ರಾ ಮಹೋತ್ಸವವು ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಭಕ್ತಿ ಭಾವ ಹಾಗೂ ಸಂಭ್ರಮದಿಂದ ಅದ್ದೂರಿಯಾಗಿ ನಡೆಯಿತು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಚ್.ಕೆ. ಕುಮಾರಸ್ವಾಮಿ ಅವರು ಶ್ರೀ ಮಲ್ಲೇಶ್ವರ ಸ್ವಾಮಿಯ ದರ್ಶನ ಪಡೆದು ದೇವಸ್ಥಾನ ಸಮಿತಿಯಿಂದ ಗೌರವ ಉಡುಗೊರೆ ಸ್ವೀಕರಿಸಿದರು. ಬಳಿಕ ಜಾತ್ರೆಗೆ ಆಗಮಿಸಿದ ಭಕ್ತಾದಿಗಳೊಂದಿಗೆ ಆತ್ಮೀಯವಾಗಿ ಸಂವಾದ ನಡೆಸಿದರು. ಈ ವೇಳೆ ಮಾತನಾಡಿದ ಅವರು, ಗಾಂಧೀಜಿಯವರ ಕನಸಿನಂತೆ ಪ್ರತಿಯೊಂದು ಗ್ರಾಮ ಅಭಿವೃದ್ಧಿಯಾದಾಗಲೇ ದೇಶ ಅಭಿವೃದ್ಧಿಯಾಗುತ್ತದೆ. ನನ್ನ ಶಾಸಕತ್ವದ ಅವಧಿಯಲ್ಲಿ ದೊಡ್ಡ ಚಿಕ್ಕ ಹಳ್ಳಿಗಳೆಂಬ ಭೇದವಿಲ್ಲದೆ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದೇವೆ. ಎತ್ತಿನಹೊಳೆ ಯೋಜನೆಯ ಅನುದಾನದಲ್ಲಿ ಸುಮಾರು 360 ಕೋಟಿ ರುಗಳನ್ನು ಬಳಸಿದ್ದು, ಅದರಲ್ಲಿ ಹೆಚ್ಚಿನ ಮೊತ್ತ ಒಳಲಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬಳಕೆಯಾಗಿದೆ. ಪ್ರತಿಯೊಂದು ಹಳ್ಳಿಗೂ ಸುಮಾರು 1 ಕೋಟಿ ರು ಅನುದಾನದಲ್ಲಿ ರಸ್ತೆ ನಿರ್ಮಿಸಲಾಗಿದೆ ಎಂದರು. ಇದೇ ವೇಳೆ ದೇವಸ್ಥಾನದ ಅಭಿವೃದ್ಧಿಗೆ ಅನುದಾನ ನೀಡಿರುವುದಾಗಿ ತಿಳಿಸಿದ ಅವರು, ದೇವಸ್ಥಾನದ ಪಕ್ಕದಲ್ಲಿ ಊಟದ ಹಾಲ್ ನಿರ್ಮಾಣಕ್ಕಾಗಿ ಎಂಎಲ್ಸಿ ಸೂರಜ್ ರೇವಣ್ಣ ಅವರಿಗೆ ಮನವಿ ಮಾಡಿದ್ದು, ಅದಕ್ಕೂ ಅನುಮೋದನೆ ದೊರೆತಿದೆ ಎಂದರು. ಮುಂದಿನ ದಿನಗಳಲ್ಲಿ ರೈತರು ಹಾಗೂ ಕಾರ್ಮಿಕರ ಪರ ಹೋರಾಟ ಮುಂದುವರಿಸುವುದಾಗಿ ಹೇಳಿದರು. ಸಂದರ್ಭದಲ್ಲಿ ನಮಗೂ ಒಂದು ಎತ್ತಿನೊಳೆ ಯೋಜನೆ ಅನುದಾನ ಬರುವಂಥ ಶಕ್ತಿ ಬಂದಿತ್ತು. ಸುಮಾರು 360 ಕೋಟಿ ಅನುದಾನ ಏನು ತಂದ್ವಿ. ಇಡೀ ತಾಲೂಕಿನಲ್ಲಿ ಎತ್ತಿನೊಳೆ ಯೋಜನೆಯ ಹೆಚ್ಚು ಅನುದಾನ ಖರ್ಚಾಗಿದ್ದರೆ ನಮ್ಮ ಒಳಲಳ್ಳಿ ಗ್ರಾಮ ಪಂಚಾಯತಿ. ಯಾವ ಹಳ್ಳಿನೂ ಕೂಡ ನಮ್ಮ ಅದರಲ್ಲೂ ಇಂಥ ಹಳ್ಳಿಗಳು 1 ಕೋಟಿ ರೂಪಾಯಿ ಮಾಡಿದ್ವಿ. ಈ ಒಂದು ದೇವಸ್ಥಾನ ರಸ್ತೆ ಮಾಡಿದ್ವಿ, ದೇವಸ್ಥಾನದ ಅಭಿವೃದ್ಧಿ ಕೊಟ್ಟಿದ್ದೇವೆ. ಪುನಃ ತಾವು ಗ್ರಾಂಟ್ ಕೇಳಿದ್ದೀರಿ. ನಮ್ಮ MLC ಸೂರಜ್ ಅವರಿಗೆ ನಾವು ಮನವಿ ಮಾಡಿದ್ದೀನಿ. ಈಗಾಗಲೇ 2 ಲಕ್ಷ ರೂಪಾಯಿ ಮಂಜೂರಾಗಿದೆ. ಪಕ್ಕದಲ್ಲಿ ಒಂದು ಊಟದ ಹಾಲ್ ಬೇಕು ಅಂತ ಅದು ಕೂಡ ಮಂಜೂರಾಗಿದೆ. ಮುಂದಿನ ದಿನಗಳಲ್ಲಿ ತಾವು ಅದನ್ನು ಮಾಡ್ಬೋದು. ನಮ್ಮ ಉದ್ದೇಶ, ನಮ್ಮನ್ನು ನಂಬಿದವರಿಗೆ ನಮ್ಮ ಪಕ್ಷ ಹೆಚ್ಚು ಬಲವತ್ತಿಯಾಗಿದೆ. ಇಲ್ಲಿ ತಾವು ಮೊನ್ನೆ ಕಾರ್ಯಕ್ರಮಕ್ಕೆ ಭಾಳ ಜನ ಬಂದು ತಾವು ಸಾಕ್ಷಿಯಾಗಿದ್ದೀರಿ. ಮುಂದಿನ ದಿನಗಳಲ್ಲಿ ರೈತರ ಪರವಾಗಿ, ಕಾರ್ಮಿಕರ ಪರವಾಗಿ ಅಷ್ಟೇ ಹೋರಾಟ, ಬೇರೆ ಏನೂ ಅಲ್ಲ. ಅದಕ್ಕೆ ಮಲ್ಲೇಶ್ವರ ಸ್ವಾಮಿಯ ಶಕ್ತಿ ಬೇಕು, ತಮ್ಮ ಶಕ್ತಿ ಬೇಕು. ಅದಾದಾಗ ನಮ್ಮ ರೈತರ ಕನಸು ನನಸಾಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ನಾನು ಹೊರಟ್ಟಿಗೆ ಸ್ವಲ್ಪ ಕೆಲಸ ಮಾಡಿದ್ದೀನಿ. ಈ ಸಂದರ್ಭದಲ್ಲಿ ಸಕಲೇಶಪುರ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಒಳಲಳ್ಳಿ ರಾಜೇಗೌಡ, ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಕರಗೂರು ರಮೇಶ್, ಸಮಾಜ ಸೇವಕರಾದ ಉಮೇಶ್, TV9 ವರದಿಗಾರ ಸುನೀಲ್, ಒಳಲಳ್ಳಿ ಗ್ರಾಮ ಪಂಚಾಯಿತಿ ಬೆಳೆಗಾರರ ಸಂಘದ ಅಧ್ಯಕ್ಷ VP ವಿಶ್ವನಾಥ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. MB ಉಮೇಶ್, TV46 ನ್ಯೂಸ್ ಕನ್ನಡ, ಸಕಲೇಶಪುರ. You are watching TV46 News Kannada.